ಸಭೆ ನಾವು ಮಾಡಿದ್ದೀವಿ. ಈ ಸಭೆಯಲ್ಲಿ ಒಂದು ತೀರ್ಮಾನ ನಾವು ತಗೊಂಡಿದ್ದೀವಿ. ಕೇಂದ್ರ ಚುನಾವಣಾ ಆಯೋಗ ಯಾವ ಉದ್ದೇಶದಿಂದ SIR ಮಾಡ್ತಿದೆಯೋ ಅದರ ತದ್ವಿರುದ್ಧವಾಗಿ ಮತದಾರರ ಪಟ್ಟಿಯಲ್ಲಿ ಅಕ್ರಮ ನುಸುಳುಕೋರರನ್ನು ಒಂದೇ ವ್ಯಕ್ತಿಯನ್ನು ಹೆಸರನ್ನು 2-3 ಕಡೆ ಮತದಾರರ ಪಟ್ಟಿಯಲ್ಲಿ ಸೇರಿಸುತ್ತಿರುವ ಕಾನೂನು ಬಾಹಿರ ಚಟುವಟಿಕೆಗಳು ಅವ್ಯಾವಾಗಿ ನಡೆಯುತ್ತಿದೆ. ಈ ರೀತಿಯ ಅಕ್ರಮಗಳು ಶಿವಮೊಗ್ಗದಲ್ಲಿ ನಡೆಯದಂತೆ ನಿಗಾ ವಹಿಸಲು ಈಗಾಗಲೇ ರಾಷ್ಟ್ರಭಕ್ತ ಬಳಗದ ವತಿಯಿಂದ ನಗರದ ಪ್ರತಿಯೊಂದು ಬೂತ್ಗಳಲ್ಲೂ ಕೂಡ BLAಗಳನ್ನು ನಾವು ಆಗಲೇ ನೇಮಕ ಮಾಡಿದ್ದೇವೆ. ನೈಜ ಮತ್ತು ಉತ್ಕೃಷ್ಟ ಮತದಾರರ ಪಟ್ಟಿಯನ್ನು ತಯಾರಿಸಲು ನಮ್ಮ ಕಾರ್ಯಕರ್ತರು ಈಗಾಗಲೇ ನೆರವಾಗ್ತಾ ಇದ್ದಾರೆ. ಇದರ ಜೊತೆಗೆ ಎನ್ಯುಮರೇಷನ್ ಫಾರ್ಮ್ ಪಡೆದ ಹಿರಿಯ ನಾಗರಿಕರಿಗೆ, ಕೂಲಿ ಕಾರ್ಮಿಕರಿಗೆ, ಕೊಳಗೇರಿ ನಿವಾಸಿಗಳಿಗೆ ಫಾರಂ ಭರ್ತಿ ಮಾಡಲು ತೊಂದರೆ ಆಗುತ್ತಿದ್ದು, ಇದನ್ನು ಮನಗಂಡ ರಾಷ್ಟ್ರಭಕ್ತ ಬಳಗ ಹಾಗೂ ಶನೀಶ್ವರ ದೇವಾಲಯ ಸಮಿತಿ ಟ್ರಸ್ಟ್ ವಿನೋಬನಗರ ಇವರ ಸಹಯೋಗದೊಂದಿಗೆ ಶುಭಮಂಗಳ ಸಮುದಾಯ ಭವನದ ಆವರಣದಲ್ಲಿ ಸೇವಾ ಕೇಂದ್ರ ಮತ್ತು ಸಹಾಯವಾಣಿ ಕೇಂದ್ರವನ್ನು ಆರಂಭ ಮಾಡ್ತಾ ಇದ್ದೇವೆ. ಯಾರಿಗೆ ಫಾರಂ ಭರ್ತಿ ಮಾಡೋಕ್ಕೆ ಬರಲ್ಲ, ಬೇರೆ ಬೇರೆ ಏನು ಸಮಸ್ಯೆಗಳು ಬರುತ್ತೆ, ಅವರು ಜಿನೈನಾಗಿ ವೋಟರ್ ಲಿಸ್ಟ್ ಸೇರಲೇಬೇಕು. ಈ ದಿಕ್ಕಿನಲ್ಲಿ ಏನಾದರೂ ಅವ್ರಿಗೆ ಗೊಂದಲಗಳಿದ್ದರೆ ಈ ಗೊಂದಲಗಳನ್ನು ನಿವಾರಣೆ ಮಾಡೋ ದಿಕ್ಕಿನಲ್ಲಿ ನಾವು ಶುಭಮಂಗಳ ಸಮುದಾಯ ಭವನದ ಆವರಣದಲ್ಲಿ ಒಂದು ಸೇವಾ ಕೇಂದ್ರವನ್ನು ಆರಂಭ ಮಾಡ್ತಿದ್ದೇವೆ. ಸಹಾಯವಾಣಿ ಕೇಂದ್ರವನ್ನು ಕೂಡ ಆರಂಭ ಮಾಡ್ತಾ ಇದ್ದೇವೆ. ಅದು 6/7/26 ನಾಡಿದ್ದು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಈ ಸೇವಾ ಕೇಂದ್ರವನ್ನು ರಾಜ್ಯದ ಹಿರಿಯ ವಕೀಲರು ಹಾಗೂ ಖ್ಯಾತ ಸಾಹಿತಿಗಳಾದ ಶ್ರೀಯುತ MR ಸತ್ಯನಾರಾಯಣ್ ಶಿವಮೊಗ್ಗದವರವರು MRS ಅವರು ಬೆಂಗಳೂರಿಗೆ ಇದ್ದಾರೆ. ಅವರು ಇದರ ಉದ್ಘಾಟನೆ SIR ಉದ್ಘಾಟನೆ ಮಾಡಿಸಿ SIR ಬಗ್ಗೆ ಮಾಹಿತಿ ಕೂಡ ಅವರು ಬೆಳಿಗ್ಗೆ 10 ಗಂಟೆಗೆ ಶುಭಮಂಗಳ ಕಲ್ಯಾಣ ಮಂದಿರದ ಹತ್ರ ಕೊಡ್ತಾರೆ. ಅಲ್ಲಿ ನಮ್ಮ ಕಚೇರಿ ಕೂಡ ನಾವು ಮಾಡ್ತಾ ಇದ್ದೀವಿ. ಆ ಕಚೇರಿ ಅವರೇ ಬೆಳಿಗ್ಗೆ ಅದು 6ನೇ ತಾರೀಕು ಬೆಳಿಗ್ಗೆ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಅವರೇ ಬಂದು ಅದನ್ನು ಉದ್ಘಾಟನೆ ಮಾಡ್ತಾರೆ. ಅದಾದ ನಂತರ ಸೆಪ್ಟೆಂಬರ್ 4ನಿಂದ ಪ್ರತಿದಿನ ಬೆಳಿಗ್ಗೆ 10:30ರಿಂದ ಜುಲೈ ಮುಂದಿಂದದು ಜುಲೈ 6ರಿಂದ ಪ್ರತಿನಿತ್ಯ ಬೆಳಿಗ್ಗೆ 9ರಿಂದ ರಾತ್ರಿ 9 ತನಕನೂ ಕೂಡ ಈ ಕಚೇರಿ ಓಪನ್ ಆಗಿರುತ್ತೆ. ಈ ಸೇವಾ ಕೇಂದ್ರದಲ್ಲಿ ಈಗಾಗಲೇ ಪ್ರಮುಖರು ಶ್ರೀಯುತ ಶ್ರೀಕಾಂತ್ ಅವರು, ಕುಬೇರಪ್ಪನವರು, ಅರುಣ್ ಅವರು ಮತ್ತು ಹರ್ಷರವರು ಅವ್ರ ಫೋನ್ ನಂಬರ್ ಕೂಡ ನಾನು ಕೊಟ್ಟಿದೆ. ಇವರು 4 ಜನನು ಕೂಡ ಆ ಒಂದು ಸೇವಾ ಕೇಂದ್ರದಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಅವರು ಅಲ್ಲಿರ್ತಾರೆ. ಇದು ಜುಲೈ 6 ತನಕ ನಡೆಯುತ್ತೆ. ಜುಲೈ 6ರಿಂದ ಆರಂಭವಾಗಿ ಸೆಪ್ಟೆಂಬರ್ 4, 2026 ತನಕ ನಡೆಯುತ್ತೆ. ಇದರ ಟೈಮಿಂಗ್ಸ್ ವ್ಯತ್ಯಾಸ ಇದೆ. ಬೆಳಿಗ್ಗೆ 10:30ರಿಂದ 5:30 ತನಕ ಅಂತ ಮಾತ್ರ. ಬೆಳಿಗ್ಗೆ 9ರಿಂದ ರಾತ್ರಿ 9 ತನಕ ಕೂಡ ಈ ಕಚೇರಿ ಓಪನ್ ಆಗಿರುತ್ತೆ. ಇದನ್ನು ಸಂಪೂರ್ಣ ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಶಿವಮೊಗ್ಗ ಜನಕ್ಕೆ ನಾವು ಪ್ರಾರಂಭ ಮಾಡ್ತಿದ್ದೀವಿ. ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಶ್ರೀಯುತ MR ಸತ್ಯನಾರಾಯಣ ಅವರು ಬಂದು ಅದನ್ನು ಉದ್ಘಾಟನೆ ಮಾಡ್ತಾರಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಶನೀಶ್ವರ ದೇವಾಲಯ ಸಮಿತಿಯ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಕೂಡ ಇರ್ತಾರೆ. ನಾಗರಿಕರು ಕೂಡ ಅದನ್ನು ಅಲ್ಲಿ ಬಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಬೇಕು. ಇದರ ಪೂರ್ಣ ಸದುಪಯೋಗವನ್ನು ಕೂಡ ಮಾಡ್ಕೋಬೇಕು ಅಂತ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೇನೆ.